ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಬೆಳ್ಳಿನಾ? ನಮಸ್ಕಾರ, ನೀವು ನೋಡ್ತಾ ಇರೋದು ಸುಮನ್ ಟಿವಿ ಕನ್ನಡ. ಚಿಕ್ಕಬಳ್ಳಾಪುರದಲ್ಲಿ ಹಾಡು ಹಗಲೇ ನಡೆದಿರುವ ಈ ಕಳ್ಳತನದ ದೃಶ್ಯಗಳು ಈಗ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿವೆ. ಬೆಳ್ಳಿ ಚೈನ್ ಖರೀದಿಸುವ ನೆಪದಲ್ಲಿ ಜ್ಯುವೆಲರಿ ಅಂಗಡಿಗೆ ಬಂದ ಖದೀಮರು ಕ್ಷಣಾರ್ಧದಲ್ಲೇ ಬಂಗಾರದ ಉಂಗುರಗಳನ್ನು ಎಗರಿಸಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಆದರೆ ಅಂಗಡಿ ಮಾಲೀಕರ ಎಚ್ಚರಿಕೆಯಿಂದ ಕಳ್ಳನ ಆಟ ಬಯಲಾಗಿದ್ದು ಆ ಸಂಪೂರ್ಣ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಜ್ಯುವೆಲರಿಯಲ್ಲಿ ಈ ಘಟನೆ ನಡೆದಿದೆ. ಬುರ್ಕಾ ಧರಿಸಿದ್ದ ಮಹಿಳೆ ಹಾಗೂ ಮಗುವಿನೊಂದಿಗೆ ಅಂಗಡಿಗೆ ಬಂದಿದ್ದ ಖದೀಮ ಮೊದಲು ಬೆಳ್ಳಿ ಚೈನ್ ಖರೀದಿಸುವ ಗ್ರಾಹಕನಂತೆ ನಾಟಕವಾಡಿದ್ದಾನೆ. ಅಂಗಡಿಯ ಸಿಬ್ಬಂದಿ ಚೈನ್ ತೋರಿಸುತ್ತಿದ್ದ ವೇಳೆ ಕಣ್ಣಿಗೆ ಬಿದ್ದ ಬಂಗಾರದ ಉಂಗುರಗಳ ಮೇಲೆ ಕಳ್ಳನ ಕಣ್ಣು ಬಿದ್ದಿದೆ. ಅಂಗಡಿಯವರ ಗಮನ ಬೇರೆಡೆ ಇದ್ದಾಗ ಚಾಕಚಕ್ಯತೆಯಿಂದ ಉಂಗುರಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಜಾರಿಕೊಳ್ಳಲು ಯತ್ನಿಸಿದ್ದಾನೆ. ಆದರೆ ಆತನ ಅನುಮಾನಾಸ್ಪದ ವರ್ತನೆ ಗಮನಿಸಿದ ಅಂಗಡಿ ಮಾಲೀಕರು ತಕ್ಷಣ ಎಚ್ಚೆತ್ತು ಕಿರುಚಾಡಿದ್ದಾರೆ. ಮಾಲೀಕರು ಕಿರಿಸುತ್ತಿದ್ದಂತೆ ಗಾಬರಿಗೊಂಡ ಖದೀಮ ತನ್ನ ಜೊತೆ ಬಂದಿದ್ದ ಮಹಿಳೆ ಮತ್ತು ಮಗುವನ್ನ ಅಲ್ಲೇ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರ ಇವತ್ತು ಬೆಳಿಗ್ಗೆ ಸುಮಾರು 11ರಿಂದ 11:30 ವೇಳೆಯಲ್ಲಿ ನಮ್ಮ ಅಂಗಡಿಯಲ್ಲಿ ಕಳ್ಳತನವಾಗಿದೆ. ಒಬ್ಬ ಮಹಿಳೆ, ಒಬ್ಬ ಪುರುಷ ಮತ್ತು ಒಂದು ಚಿಕ್ಕ ಮಗು ಬಂದು ಬೆಳ್ಳಿ ಚೈನ್ ತೋರಿಸು ಅಂದರು. ನಾನು ಈ ಕಡೆ ತಿರುಗೋವಷ್ಟಕ್ಕೆ ಶೋಕೇಸಲ್ಲಿ ಇದ್ದಿದ್ದ ಚಿನ್ನದ ಮಕ್ಕಳ ಉಂಗುರಗಳ ಕವರನ್ನು ಎತ್ತಿ ಜೋಬಲ್ಲಿ ಹಾಕಿಕೊಂಡು ಪುರುಷ ಓಡಿ ಹೋಗಿದ್ದಾನೆ. ಮಹಿಳೆ ನಮಗೆ ಸಿಕ್ಕಿ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೇವೆ. ಸರ್, ಎಷ್ಟು ಗ್ರಾಮ ಬಂಗಾರ? ಸರ್, ನಿಯರ್ಲಿ 10 to 12 ಗ್ರಾಮ್ಸ್. 10 to 12 ಗ್ರಾಮ್ಸ್. ಎಷ್ಟು ಬೆಲೆ ಬರುತ್ತೆ ಸರ್? 1.5 ಲಕ್ಷ ಬೆಲೆ ಬರುತ್ತೆ ಸರ್. ಸರ್, ಈ ಥರ ಪ್ರಕರಣ ನಡೆದಿಲ್ಲ? ಇಲ್ಲ ಸರ್, ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಸರ್. ಆ ಹುಡುಗ ಸಿಕ್ಕಿಲ್ವಾ ನಿಮಗೆ? ಇಲ್ಲ, ಆ ಹುಡುಗ ಸಿಕ್ಕಿಲ್ಲ. ಅವರು ಹೆಂಡತಿ ಅಂತ ಅವ್ರು ಸಿಕ್ಕಿದ್ದಾರೆ. ಅವರು ಪೊಲೀಸವರು ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಮೊದಲು ಬಂದು ಏನು ಕೇಳಿದ್ರು ಸರ್? ಸರ್, ಬೆಳ್ಳಿ ಚೈನ್ ತೋರಿಸಿ ಅಂತ ಕೇಳಿದ್ರು ಸರ್. ಅವ್ರು ಯಾರು? ಇಡೀ ಕಳ್ಳತನದ ದೃಶ್ಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈಗ ಅದು ಪೊಲೀಸರಿಗೆ ಪ್ರಮುಖ ಸಾಕ್ಷಿಯಾಗಿದೆ. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳದಲ್ಲಿ ಉಳಿದಿದ್ದ ಮಹಿಳೆಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಪರಾರಿಯಾಗಿರುವ ಕಳ್ಳನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ.